ವೀಕ್ಷಕರೇ, ನಾನು ಜಯಪ್ರಕಾಶ್ ಶೆಟ್ಟಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ಬಹಳ ಮುಖ್ಯವಾಗಿ ಈ ಬಾರಿ ಬಿಜೆಪಿ ಹೇಳ್ತಾ ಇದೆ, ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಅಬ್ಕಿ ಬಾರ್ 400 ಪಾರ್, ಈ ಬಾರಿ 400 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ವಿಚಾರ. ಕಳೆದ ಬಾರಿ 303 ಸ್ಥಾನಗಳನ್ನು ಬಿಜೆಪಿ ಗಳಿಸ್ಕೊಂಡಿತ್ತು, ಕಾಂಗ್ರೆಸ್ 52 ಸ್ಥಾನಗಳನ್ನು ಗಳಿಸ್ಕೊಂಡಿತ್ತು. ಈ ಬಾರಿ ಹಾಗಿದ್ರೆ 370 ಬಿಜೆಪಿ ಟಾರ್ಗೆಟ್, NDA 400 ಆಗುತ್ತೆ. ಸಾಧ್ಯ ಇದೆಯಾ? ಯಾವ ಕಾರಣಕ್ಕಾಗಿ, ಹೇಗೆ, ಇದರ ಬಗ್ಗೆ ಜನರ ಹತ್ರ ಕೇಳೋದಿದ್ರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. 400 ಪಾರ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಸಾಧ್ಯ ಇದೆಯಾ 400 ಬರೋದಕ್ಕೆ? ಬಿಜೆಪಿ ಬರೋಕ್ಕಿಲ್ಲ, ಅದು ಬಿಜೆಪಿ ಗೌರ್ಮೆಂಟ್ ಬರಲಿಕ್ಕೆ ಸಾಧ್ಯ ಐತಿ. ಎಷ್ಟು ಬರ್ಬೋದು? 300. 400 ಪಾರ್ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ, ಹಂಗೆ ಬರೋಕ್ಕೆ ಸಾಧ್ಯ ಇದೆಯಾ? ಕ್ಯಾಂಪೇನ್ ನಡೀತಾ ಇದೆ, ಒಂದು 10 ಆದರೆ ಎಷ್ಟು? ಕಳೆದ ಬಾರಿ 303 ಬಿಜೆಪಿ, 53 ಕಾಂಗ್ರೆಸ್. ಈ ಬಾರಿ ಎಷ್ಟು ಬಿಜೆಪಿ, ಕಾಂಗ್ರೆಸ್ ಎಷ್ಟು? 370 ದಾಟುತ್ತೆ. 370 ದಾಟುತ್ತೆ. 28 ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ JDS ಎಷ್ಟು, ಕಾಂಗ್ರೆಸ್ ಎಷ್ಟು? ಬಿಜೆಪಿಗೆ ಅರ್ಧ ಬರುತ್ತೆ, ಅರ್ಧ 15-14. ಉಳಿದದ್ದು 28ಅಲ್ಲಿ ಉಳಿದಿದ್ದು ಕಾಂಗ್ರೆಸ್ ಎಷ್ಟು ಬರ್ಬೋದು? ಕಳೆದ ಬಾರಿ ಒಂದೇ ಬಂದಿದ್ದು ಇದರ ಲೋಕಸಭೆಯಲ್ಲಿ. ಈ ಸಭೆಯನ್ನು ಈ ಫ್ರೀ ಬಿಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ, ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಓಕೆ, ಬಿಜೆಪಿ ಎಷ್ಟು ಬರ್ಬೋದು ಕೇಂದ್ರದಲ್ಲಿ? ಎಷ್ಟು ಸೀಟು? ಬಿಜೆಪಿ ಒಂದು 17ರಿಂದ 18 ಸೀಟ್ ಬರ್ಬೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ. ಕಾಂಗ್ರೆಸ್ಸು ಒಂದು 6ರಿಂದ 7 ಸೀಟ್ ಬರ್ಬೋದು. ಈಗ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಈ ಬಾರಿ 400 ಬರ್ತೀವಿ ನಾವು ಅಂತ. 370ರಿಂದ 400 ಸಾಧ್ಯ ಇದೆಯಾ? ಎಷ್ಟು ಬರಲಿಕ್ಕೆ ಸಾಧ್ಯ ಇದೆ. ಕಳೆದ ಬಾರಿ 303 ಬಂದಿದ್ರು, ಈ ಸತಿ ಬರ್ತಾರೆ, ಒಂದು 370-380 ಬರ್ತಾರೆ. ಕೇಂದ್ರದಲ್ಲಿ ಎಷ್ಟು ಬರ್ಬೋದು ಬಿಜೆಪಿ, ಕಾಂಗ್ರೆಸ್ ಎಷ್ಟು ಬರ್ಬೋದು? ಬಿಜೆಪಿ ಜಾಸ್ತಿ ಬರುತ್ತೆ, ಅವ್ರು 370 ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಬರುತ್ತಾ? ಇನ್ನೂ ಜಾಸ್ತಿನೇ ಬರುತ್ತೆ. ಅಯ್ಯೋ, ಕಾಂಗ್ರೆಸ್ ಎಷ್ಟು ಬರ್ಬೋದು? ಕಳೆದ ಬಾರಿ 50 ಕಾಂಗ್ರೆಸ್ ಕಮ್ಮಿ ಬರುತ್ತೆ, ಎಷ್ಟು ಬರ್ಬೋದು? ಒಂದು 40 ಬರ್ಬೋದು ಅಷ್ಟೇ. 40. ಕರ್ನಾಟಕದಲ್ಲಿ 28 ಸೀಟ್ ಇದೆ. ಕರ್ನಾಟಕ 28 ಅಂದರೆ ಒಂದು 38 ಅಷ್ಟು ಬರಲ್ಲ. 28ರಲ್ಲಿ ಬಿಜೆಪಿ ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು? ಬಿಜೆಪಿ 20 ಮೇಲೆ ಬರುತ್ತೆ. 20 ಮೇಲೆ ಬರುತ್ತೆ. ಯಾರು ಬರ್ಬೋದು? ಬಿಜೆಪಿ ಬಂದರೆ ಎಷ್ಟು ಬರ್ಬೋದು ಸೀಟು? ಬಿಜೆಪಿ ಬಂದರೆ ಇಲ್ಲೇ ಕರ್ನಾಟಕ ಒಳಗೆ 25ಕ್ಕೂ 25. 28ರಲ್ಲಿ 25. 25. ದೇಶದಲ್ಲಿ ಬಿಜೆಪಿ ಎಷ್ಟು ಬರ್ಬೋದು? ಒಟ್ಟು ಗೊತ್ತಿಲ್ಲ, ಒಟ್ಟು ಬಿಜೆಪಿ ಬರ್ತೈತಿ. ಬಿಜೆಪಿ ಬರ್ತೈತಿ. ಬಿಜೆಪಿ ಸರ್ ಸುಮಾರು ಒಂದು 80% ಬರ್ಬೋದು ಸರ್. 80%, ನಿಯರ್ಲಿ 20ಗಿಂತ ಮೇಲೆ. ಕೇಂದ್ರದಲ್ಲಿ ಈ ಬಾರಿ ಯಾರು ಪ್ರಧಾನಿ ಆಗ್ತಾರೆ? ರಾಹುಲ್ ಗಾಂಧಿನ, ನರೇಂದ್ರ ಮೋದಿನ? ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ. ಸರಿ, ಒಂದು 300 ತಗೋತಾರೆ. 300 ತಗೋತಾರೆ. ಹೌದು. ಈ ಬಾರಿನ ಯಾರು ಪ್ರಧಾನಿ? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ. ಸರ್ ಬಿಜೆಪಿ JDS ಒಂದು 10 ಬರ್ಬೋದು, ಕಾಂಗ್ರೆಸ್ ಒಂದು 18 ಬರ್ಬೋದು ಸರ್. ಹೌದು ಸರ್. ಓಕೆ, 400 ಅಂತ ಅವ್ರು ಹೇಳ್ತಿದ್ದಾರೆ. 400 ಬರುತ್ತಾ ಸರ್? 400 500+ ಬರುತ್ತೆ. 500+ ಮೋದಿ ಅವರು ವಿನ್ ಆಗ್ತಾರೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಅವ್ರ ಜೊತೆ ಜಯಪ್ರಕಾಶ್ ಶೆಟ್ಟಿ, ರಿಪಬ್ಲಿಕ್ ಟಿವಿಗಾಗಿ ನಮಸ್ತೆ. ಮತ್ತೊಂದು ಕಡೆ ಮಂಡ್ಯ ಅಖಾಡದಲ್ಲಿ ಕಣಕ್ಕಿಳಿದಿದ್ದಾರೆ ಖುದ್ದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸೋಕೆ ಕಾಂಗ್ರೆಸ್ ಕೂಡ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸಕ್ಕರೆ ನಾಡಿನಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಅವರ ವಿರುದ್ಧವಾಗಿ ಕಾಂಗ್ರೆಸ್ ಇದೀಗ ಪ್ರಣಾಳಿಕೆ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮಂಡ್ಯ ಕ್ಷೇತ್ರಕ್ಕಾಗಿ ಕಾಂಗ್ರೆಸ್ ಪ್ರತ್ಯೇಕ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದೆ. ಇದನ್ನ ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಲೀಸ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರ ನಮ್ಮ ಗ್ಯಾರಂಟಿ ಹೆಸರಲ್ಲಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿ ಕುಮಾರಸ್ವಾಮಿ ಅವರ ಓಟಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಇದೆ ಕುಮಾರಸ್ವಾಮಿ ಅವರ ವಿರುದ್ಧವಾದ ಪ್ರಣಾಳಿಕೆ ಅಸ್ತ್ರ? ಗಮನಿಸ್ತಾ ಹೋಗೋಣ. ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆದ್ಯತೆಯನ್ನ ನೀಡಲಾಗಿದೆ. ನಡೀತಾ ಇರೋದು ಲೋಕಸಭಾ ಚುನಾವಣೆ ಆದರೂ ಕೂಡ ವಿಧಾನಸಭಾ ಕ್ಷೇತ್ರವಾರು ಆದ್ಯತೆಯನ್ನ ನೀಡಿ ಭರವಸೆಯ ರೂಪದಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಮಂಡ್ಯ ಅಭಿವೃದ್ಧಿ ಜೊತೆಗೆ AICC ಗ್ಯಾರಂಟಿಗಳಿರುವ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ವಸತಿ ರಹಿತರಿಗೆ 10,000 ಮನೆಗಳ ನಿರ್ಮಾಣದ ಭರವಸೆ ಇದೆ ಪ್ರಣಾಳಿಕೆಯಲ್ಲಿ. ಯುವಕರ ಉದ್ಯೋಗ ಸೃಷ್ಟಿಗೆ ಸಾಫ್ಟ್ವೇರ್ ಪಾರ್ಕ್ ನಿರ್ಮಾಣದ ಭರವಸೆಯನ್ನ ಕೂಡ ನೀಡಲಾಗಿದೆ. ಇದರ ಜೊತೆಗೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೆಡಿಕಲ್ ಕಾಲೇಜು ಉನ್ನತೀಕರಣ, ಹೊಸ ಸಕ್ಕರೆ ಕಾರ್ಖಾನೆಯ ಸ್ಥಾಪನೆಯ ಭರವಸೆ, ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಹೊಸ ಯೋಜನೆಗಳನ್ನು ಘೋಷಿಸುವ ಪ್ರಾಮಿಸ್ ಅನ್ನ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ನೀರು ಸಂಗ್ರಹ ಮಾಡೋದು ಕೂಡ ಕಾಂಗ್ರೆಸ್ ಪಾಳೆಯದ ಭರವಸೆಯ ಭಾಗ. ಇನ್ನು ಜಾನುವಾರುಗಳಿಗೆ ನೀರಿನ ಸಮಸ್ಯೆಯನ್ನ ನೀಗಿಸಲಿಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಇತ್ಯಾದಿ ಭರವಸೆಯನ್ನ ಪ್ರತ್ಯೇಕವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೇನೆ ನೀಡುವ ಮೂಲಕ
ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರಣಾಳಿಕೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಕಾಂಗ್ರೆಸ್ ಪಾಳೆಯ.